ಬಂದಾಳ್ ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಾಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಾಳು ನೋಡೆ ಅಂದುಗೆ ಕಿರುಗೆಜ್ಜೆ ಗಿಲ್ ಗಿಲ್ ಗಿಲ್ಲೆನ್ನುತ್ತಾ ಅಂದುಗೆ ಕಿರುಗೆಜ್ಜೆ ಗಿಲ್ ಗಿಲ್ ಗಿಲ್ಲೆನ್ನುತ್ತಾ ಮುದ್ದು ಪಾದದಿ ಹೆಜ್ಜೆಯ ನಿಕ್ಕುತ್ತಾ ಮುದ್ದು ಪಾದದಿ ಹೆಜ್ಜೆಯ ನಿಕ್ಕುತ್ತಾ ಭಾಗ್ಯದ ಲಕ್ಷ್ಮೀ ಬಂದಾಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಾಳು ನೋಡೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ರಾಘವಾಗಂತೂ ಹಾಡು ಹೇಳೋದಕ್ಕೆ ಬರೋದಿಲ್ಲ. ಲಕ್ಷ್ಮಿಗೋಸ್ಕರ ಒಂದು ಸಣ್ಣದಾದಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಅಷ್ಟೇ. ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಡಿಫ್ರೆಂಟ್ ಆಗಿರಬೇಕು ಅಂತ ಅಂದ್ಕೊಳ್ತೀವಿ. ಹಾಗಾಗಿ ಈ ವರ್ಷವೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಡೆಕೋರೇಷನ್ನ ರೆಡಿ ಮಾಡೋಣ ಅಂತ ಹೇಳಿ ಈ ರೀತಿ ಸ್ಟೇಜ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಈ ವರ್ಷದ ಪೂಜೆಯ ಮುಹೂರ್ತ ಬೆಳಗ್ಗೆ 4ರಿಂದ 5 ಗಂಟೆ ತುಂಬಾ ಚೆನ್ನಾಗಿರೋದ್ರಿಂದ ನಾವು ಈ ಒಂದು ಸ್ಟೇಜ್ ಡೆಕೋರೇಷನ್ನ ಮೊದಲೇ ರೆಡಿ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ದೇವರನ್ನು ಈ ಒಂದು ಪ್ಲೇಸಲ್ಲಿ ಕೂರಿಸ್ತೀವಿ. ನಾವು ಸ್ಟೇಜ್ನ ರೆಡಿ ಮಾಡ್ತಾಯಿದ್ರೆ ನನ್ನ ಮಗಳು ಇಲ್ಲಿ ಲಕ್ಷ್ಮಿ ಸ್ಕೆಚ್ಚನ್ನು ರೆಡಿ ಮಾಡ್ತಿದ್ದಾಳೆ. ಬೆಳಗ್ಗೆ 3:30ಗೆ ಎದ್ದು ಪೂಜೆಗೆ ಏನೇನು ಬೇಕಲ್ವ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಬೆಳಗ್ಗೆ 4:15 ಆಗಿತ್ತು. ಆಗ ನಾನು ನಮ್ಮನೆ ವರಮಹಾಲಕ್ಷ್ಮಿಗೆ ಪೂಜೆನ ಮಾಡಿ ಮಂಗಳಾರತಿನ ಕೂಡ ಮಾಡಿದೆ. ಇವತ್ತಿನ ದಿನ ದೇವ್ರ ಮನೆಯಲ್ಲಿ ಲಕ್ಷ್ಮೀ ಕಂಬನ ನಾವು ಹೊಸದಾಗಿ ತೊಗೊಂಡು ಬಂದಿದ್ದರಿಂದ ಲಕ್ಷ್ಮೀ ಕಂಬದ ಪೂಜೆ ಜೊತೆಗೇ ಶುಕ್ರಗೌರಿ ಪೂಜೆ ಕೂಡ ಮಾಡಿಕೊಂಡ್ವಿ. ಹಬ್ಬ ಅಂದರೆ ಸ್ವೀಟ್ ಇರಲೇಬೇಕಲ್ವ. ಹಾಗಾಗಿ ಈ ಲಕ್ಷ್ಮೀ ಹಬ್ಬಕ್ಕೆ ನಾನು ಈ ಒಂದು ಸ್ವೀಟ್ನ ರೆಡಿ ಮಾಡಿದ್ದೀನಿ. ಈ ಸ್ವೀಟ್ ಯಾವುದು ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವುದು ಅಂತ ಹೇಳಿ. ಗೊತ್ತಿಲ್ಲದೆ ಇದ್ದರೆ ನೆಕ್ಸ್ಟ್ ನಾನು ಈ ಸ್ವೀಟ್ ಯಾವುದು, ಇದನ್ನು ಹೇಗೆ ಮಾಡೋದು ಅನ್ನೋವಂತಹ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ಚೆಕ್ ಮಾಡಿ. ಓಕೆನಾ? ಮನೇಲಿ ಏನಾದರೂ ಫಂಕ್ಷನ್ಸು ಅಥವಾ ಪೂಜೆ ಏನಾದರೂ ಇದ್ದರೆ ರಿಟರ್ನ್ ಗಿಫ್ಟ್ ಅಂತೂ ಕೊಡ್ತಾನೆ ಇರ್ತೀವಿ. ಹಾಗಾಗಿ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿ ವರ್ಷವೂ ಏನಾದರೂ ಡಿಫ್ರೆಂಟ್ ಆಗಿರೋವಂತಹ ಗಿಫ್ಟ್ನ ಕೊಡಬೇಕು ಅಂತ ಅಂದ್ಕೊಳ್ತೀನಿ. ಈ ವರ್ಷ ನಾನು ಡ್ರೈ ಫ್ರೂಟ್ಸ್ ಬಾಕ್ಸ್ನ ರಿಟರ್ನ್ ಗಿಫ್ಟ್ ಕೊಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ನನಗೆ ಈ ಒಂದು ಬಾಕ್ಸ್ನ ನೋಡಿದ ತಕ್ಷಣವೇ ತುಂಬಾ ಚೆನ್ನಾಗಿದೆ, ಒಂದು ಸ್ವಲ್ಪ ಯೂನಿಕ್ ಆಗಿದೆ ಗಿಫ್ಟು ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ಗಿಫ್ಟನ್ನ ನಾನು ತೊಗೊಂಡು ಬಂದಿದ್ದೀನಿ. ಈ ಗಿಫ್ಟನ್ನ ನಾನು ಹುಬ್ಳಿನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನನಗೆ 50 ಪೀಸಸ್ ಬೇಕಾಗಿದ್ದರಿಂದ ನಾನು ಆನ್ಲೈನಲ್ಲಿ ತೊಗೊಳೋದಕ್ಕಿಂತ ಆಫ್ಲೈನಲ್ಲಿ ತೊಗೊಳೋದು ತುಂಬಾ ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ತೊಗೊಂಡು ಬಂದೆ. ಈ ಗಿಫ್ಟ್ ಪೂಜೆಗಷ್ಟೇ ಅಲ್ಲ, ಮ್ಯಾರೇಜ್ ಮತ್ತು ಬರ್ತ್ಡೇ ಪಾರ್ಟಿ ಇದ್ದರೂ ಕೂಡ ನೀವು ಇದನ್ನು ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು. ಫಂಕ್ಷನ್ಸ್ಗೆ ಯಾವೆಲ್ಲ ರಿಟರ್ನ್ ಗಿಫ್ಟ್ನ ಕೊಡ್ಬೋದು ಅನ್ನೋ ಐಡಿಯಾ ಇರಲಿ ಅಂತ ಹೇಳಿ ನಾನು ಗಿಫ್ಟ್ ಐಡಿಯಾಸ್ ಅಂತ ಹೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದುವರೆಗೂ ಆ ವಿಡಿಯೋನ ನೋಡಿಲ್ಲ ಅನ್ನೋ ಹಾಗಿದ್ರೆ ನೀವು ಆ ವಿಡಿಯೋನ ಚೆಕ್ ಮಾಡಿ, ನಿಮಗೂ ಕೂಡ ಸಾಕಷ್ಟು ಐಡಿಯಾಸ್ ಸಿಗ್ತವೆ. ವರ್ಷದಿಂದ ವರ್ಷಕ್ಕೆ ವರಮಹಾಲಕ್ಷ್ಮಿ ಹಬ್ಬನ ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನನಗಂತೂ ಅದು ತುಂಬಾ ಖುಷಿ ಕೊಟ್ಟಿದೆ. ಈ ಸಲದ ಹಬ್ಬದಲ್ಲಿ ಒಂದು ವಿಶೇಷತೆ ಇದೆ. ಏನು ಅಂತ ಹೇಳಿದರೆ, ನನ್ನ ಮಗಳು ಈ ವರ್ಷ ನಾನು ಕೂರಿಸ್ತಿರುವಂತಹ ವರಮಹಾಲಕ್ಷ್ಮಿ ಜೊತೆಗೇ ಅವಳು ವರಮಹಾಲಕ್ಷ್ಮಿಯ ಸ್ಕೆಚ್ಚನ್ನು ರೆಡಿ ಮಾಡಿದ್ದಾಳೆ. ಅದನ್ನು ಕೂಡ ಅದ್ರ ಜೊತೆಗೇ ಕೂರಿಸ್ಬೇಕು ಅಂಥೇಳಿ ಅವಳು ಕೇಳ್ಕೊಂಡಿರೋದ್ರಿಂದ ಅವಳ ಈ ಒಂದು ಸ್ಕೆಚ್ಚನ್ನು ನನ್ನ ಒಂದು ವರಮಹಾಲಕ್ಷ್ಮಿ ಜೊತೆಗೇ ಇಟ್ಟು ಪೂಜೆನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೇ ಭಾಗ್ಯವ
ಮುಗೀತು. ಇನ್ನು ನಾವು ಕೂಡ ರೆಡಿ ಆಗಬೇಕು. ನನ್ನ ಮಗಳಿಗೆ ಈ ಒಂದು ಹಬ್ಬದಲ್ಲಿ ರೆಡಿ ಆಗೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವಳಿಗೆ ಕೂದಲು ತುಂಬಾ ಚಿಕ್ಕದಿರೋದ್ರಿಂದ ನನಗೂ ಕೂಡ ಉದ್ದ ಜಡೆ ಹಾಕಿ ಬಿಲ್ಲೆನ ಹಾಕಿ ಅಂತೇಳಿ ತುಂಬಾ ಹಠ ಮಾಡ್ತಿದ್ಲು ಅಂತ ಹೇಳಿ ಅವಳಿಗೆ ಈ ಸಲ ನಾನು ಚೌರಿನ ಹಾಕಿ ಜಡೆನ ಹಾಕ್ತಾಯಿದ್ದೀನಿ. ಹೋದ ವರ್ಷವೂ ಕೂಡ ಇದೇ ರೀತಿಯೇ ಹಾಕಿದ್ದೆ. ಚಿಕ್ಕ ಮಕ್ಕಳಿಗೆ ಚಿಕ್ಕ ಕೂದಲು ಇದ್ದರೆ ಯಾವ ರೀತಿ ಜಡೆ ಹಾಕಬೇಕು ಅನ್ನೋ ವಿಡಿಯೋ ಏನಾದರೂ ನಿಮಗೆ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾವ ರೀತಿ ಹಾಕೋದು ಅನ್ನೋ ಅಂಥ ವಿಡಿಯೋನ ನಾನು ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಮಗಳಿಗೆ ಜಡೆ ಹಾಕಿ ರೆಡಿ ಮಾಡಿದ್ದಾಯಿತು. ಹಾಗೆಯೇ ನಾನು ಕೂಡ ರೆಡಿ ಆದೆ. ನೋಡಿ, ಈ ರೀತಿ ರೆಡಿಯಾಗಿದ್ದೀವಿ. ಹೇಗೆ ಕಾಣಿಸ್ತಾ ಇದ್ದೀವಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾವು ಫ್ರೆಂಡ್ಸ್ನೆಲ್ಲ ಮನೆಗೆ ಊಟಕ್ಕೆ ಅಂಥೇಳಿ ಇನ್ವೈಟ್ ಮಾಡ್ತೀವಿ. ಹಾಗಾಗಿ ನಮ್ಮ ಮಮ್ಮಿ ಮನೆಯಲ್ಲಿ ಈ ಅಡುಗೆಗಳನ್ನೆಲ್ಲ ರೆಡಿ ಮಾಡಿದರು. ಹಾಗೆಯೇ ಇವಾಗ ಮಿರ್ಚಿ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಮಿರ್ಚಿನ ಮಾಡ್ತಾಯಿದ್ದಾರೆ. ನಾನು ನೋಡಿರೋ ಆ ರೀತಿಯಲ್ಲಿ ನಮ್ಮ ಕಿಚನ್ನು ಹಬ್ಬದಲ್ಲಿ ಇದೇ ರೀತಿ ತುಂಬಿಕೊಂಡಿರುತ್ತೆ. ನೋಡಿ, ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಹಾಗೆ ಯಾವ ರೀತಿ ಅಡುಗೆಗಳೆಲ್ಲ ತುಂಬಿಕೊಂಡಿದ್ದಾವೆ ಅಂಥೇಳಿ. ಇವಾಗ ಮಾಡಿರೋವಂತಹ ಅಡುಗೆಗಳಿಗೆಲ್ಲ ನಾವು ವಿಭೂತಿಯಿಂದ ಕಟ್ಬರ್ದು ಪೂಜೆನ ಮಾಡ್ತೀವಿ. ಪೂಜೆನ ಮಾಡಿ ಅದಾದಮೇಲೆ ದೇವರಿಗೆ ನೈವೇದ್ಯಗೆ ಅಂತ ಹೇಳಿ ಎಲ್ಲ ಅಡುಗೆಗಳನ್ನು ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಳಗಡೆ ಒಂದು ನೈವೇದ್ಯಗೆ ಮಾಡ್ಕೊಳ್ತೀವಿ. ಹಾಗೆಯೇ ಹೊರಗಿನ ನೈವೇದ್ಯ ಅಂತೇಳಿ 2 ನೈವೇದ್ಯಗೆ ನಾವು ರೆಡಿ ಮಾಡಿಕೊಂಡು ಅದಾದಮೇಲೆ ಪ್ರಸಾದನ ಸೇವಿಸ್ತೀವಿ. ನಮ್ಮ ಮಮ್ಮಿ ಮಾಡಿರೋ ಅಡುಗೆ ಅಂದರೆ ಕೇಳಬೇಕಾ, ಒಂದಕ್ಕಿಂತ ಒಂದು ಐಟಮ್ಮು ತುಂಬಾ ಚೆನ್ನಾಗಿತ್ತು. ನನ್ನ ಫ್ರೆಂಡ್ಸು ಹಾಗೆಯೇ ನವೀನವ್ರ ಫ್ರೆಂಡ್ಸ್ ಎಲ್ಲರೂ ಅಡುಗೆ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳಿದ್ದಂತೂ ನಮ್ಮ ಮಮ್ಮಿಗೆ ತುಂಬಾ ಖುಷಿ ಆಯಿತು. ನೋಡಿ, ಎಲ್ಲರೂ ಕೂಡ ಈ ರೀತಿ ಕೂಡಿ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಕೆಲವೊಂದಷ್ಟು ಫೋಟೋಸ್ನೆಲ್ಲ ಫ್ಯಾಮಿಲಿ ಒಟ್ಟಿಗೆ ತೊಗೊಂಡ್ವಿ. ಹಾಗೆಯೇ ಮನೆಗೆ ಬರೋವಂತಹ ಮುತ್ತೈದೆಯರಿಗೆಲ್ಲರಿಗೂ ಕೂಡ ನಾವು ಉಡಿನ ತುಂಬಿ ಅವ್ರಿಗೆ ಅಕ್ಷತೆಗಳನ್ನು ಹಾಕಿ ನಾವು ಆರತಿನ ಮಾಡಿ ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಹೀಗಿತ್ತು ಇವತ್ತಿನ ಒಂದು ವಿಡಿಯೋ. ಲಕ್ಷ್ಮೀ ದೇವಿ ನಿಮ್ಮೆಲ್ರಿಗೂ ಕೂಡ ಆಯುರ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಹಾಗೆಯೇ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಯಾವಾಗಲೂ ಕಾಪಾಡ್ತಾ ಇರಲಿ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ನೆಲೆಸಿರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಮತ್ತೆ ಸಿಗ್ತೀನಿ. ಆಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್.